ಸರ್ವರಿಗೂ ಶರಣ ಶರಣಾರ್ಥಿ. ತನುವಿನ ಕೊರತೆಗೆ ಸುಳಿ ಸುಳಿದು, ಮನದ ಕೊರತೆಗೆ ನೆನೆ ನೆನೆದು, ಭಾವದ ಕೊರತೆಗೆ ತಿಳಿ ತಿಳಿದು, ಶಬ್ದದ ಕೊರತೆಗೆ ಉಲಿದುಲಿದು, ಗುಹೇಶ್ವರ ಲಿಂಗ ಮನದಲ್ಲಿ ನೆಲೆಗೊಳ್ಳದಾಗಿ. ಇದು ಅಲ್ಲಮ ಪ್ರಭುಗಳ ಒಂದು ಪ್ರಸಿದ್ಧವಲ್ಲದ ವಚನ. ಆದರೆ ಸಾಧಕನ ಸ್ಥಿತಿಯನ್ನ ಕಾವ್ಯಾತ್ಮಕವಾಗಿ, ಸೂತ್ರಾತ್ಮಕವಾಗಿ ಬಣ್ಣಿಸುವಂತಹ ಒಂದು ಸಣ್ಣ ವಚನ. ತಿಳಿದರೆ ತಿಳಿದೇ ಬಿಡುತ್ತೆ, ತಿಳಿದೇ ಹೋದ್ರೆ ಏನು ತಿಳಿಯಲ್ಲ. ತನುವಿನ ಕೊರತೆಗೆ ಸುಳಿ ಸುಳಿದು, ಮನದ ಕೊರತೆಗೆ ನೆನೆ ನೆನೆದು, ಭಾವದ ಕೊರತೆಗೆ ತಿಳಿ ತಿಳಿದು, ಶಬ್ದದ ಕೊರತೆಗೆ ಉಲಿದುಲಿದು, ಗುಹೇಶ್ವರ ಲಿಂಗ ಮನದಲ್ಲಿ ನೆಲೆಗೊಳ್ಳದಾಗಿ. ಎಂಥ ಅದ್ಭುತವಾದ ಪ್ರಾಸ ದ್ವಿರುಕ್ತಿ ಮಾಡಿ, ಎಷ್ಟು ಪ್ರಾಯಶಃ ಒಬ್ಬ ಕವಿಯ ಎಷ್ಟೋ ಕಾವ್ಯಗಳು ಒಂದ್ ತಕ್ಕಡಿಲಿಟ್ರೆ, ಇದೊಂದೇ ವಚನ ಒಂದ್ ತಕ್ಕಡಿಲಿಟ್ರೆ ಇದೇ ಜಾಸ್ತಿ ತಗೋತೇನೋ ಅಂತಹ ಅದ್ಭುತವಾದ ವಚನ. ವಚನಗಳೆಲ್ಲ ಹೆಚ್ಚಾಗಿ ಹಿಂಗೆ ಪ್ರಭುದೇವ್ರದ್ದು ವಚನಗಳು ದೊಡ್ಡವು ಇರಲ್ಲ, ಸಣ್ಣ ಇರ್ತವೆ, ಆದ್ರೆ ಬಹಳ ದೊಡ್ಡ ಅರ್ಥವನ್ನ ಹೇಳ್ತವೆ. ತನುವಿನ ಕೊರತೆಗೆ ಸುಳಿ ಸುಳಿದು, ಸುಳಿಯೋದು ಅಂದ್ರೆ ಗೊತ್ತು ನಿಮ್ಗೆಲ್ಲ. ಸುಳಿಯೋದಂದ್ರೇನು? ಕಾಣಿಸಿಕೊಳ್ಳೋದು ಅಂತ ಅರ್ಥ. ಅವರ ಮುಂದೆ ಅವನು ಸುಳಿದ ಅಂದ್ರೆ ಕಾಣಿಸ್ಕೊಂಡ, ಬಂದ, ನಿಂತ ಅಂತ ಅರ್ಥ ಆಗತ್ತೆ. ಆದ್ರೆ ಇಲ್ಲಿ ಸುಳಿ ಸುಳಿದು ಅಂದ್ರೆ ಎರಡು ಅರ್ಥ, ಅಂದ್ರೆ ಎರಡು ವೇಳೆ ಬಳಸ್ತಾರಲ್ಲ, ಇದು ಬೇರೆ ಅರ್ಥ ಕೊಡುತ್ತೆ. ಅಡ್ಡಾಡೋದು ಅಂತ ಅರ್ಥ. ಸುಳಿಯೋದೊಂದು ಇನ್ನೊಂದು ಅರ್ಥ ಅಡ್ಡಾಡೋದು. ತನುವಿನ ಕೊರತೆಗೆ ಸುಳಿ ಸುಳಿದು, ಕಾಲು ಕೈ, ಮಗುನ್ ಗಮನಿಸಿ ನೀವು. ಮಗು ಕೂತಲ್ಲಿ ಕೂರಲ್ಲ, ಸುಮ್ಮನೆ ಕೂರಲ್ಲ ಅದು. ಯಾಕೆ ಅಂದ್ರೆ ಅಲ್ಲಿ ಪ್ರಾಣಶಕ್ತಿ ಉಕ್ತಿರುತ್ತೆ ಅದಕ್ಕೆ. ಆ ತನು ಬೆಳಿಬೇಕಾಗಿರ್ತದೆ, ಶರೀರ ಬೆಳಿಬೇಕಾಗಿರ್ತದೆ. ಅದಕ್ಕೆ ಯಾವುದೇ ಮಗು ಇರ್ಲಿ, ಅದು ಹೆಣ್ಣು ಮಗು ಇರ್ಲಿ ಗಂಡು ಮಗು ಇರ್ಲಿ, ಪ್ರಾಣಿಗಳು ನೋಡಿಬೇಕಾದ್ರೆ ಮರಿಗಳು, ನೀವು ಕಟ್ಟಿದ ಕರುಗಳು ಸುಮ್ಮನೆ ಇರ್ತಾವ ಅಷ್ಟೇ, ವಿಧಿ ಇಲ್ಲ ಅಂತ ಬಿಟ್ರೆ ಅವು ಕೂಡ ಸುಮ್ಮನೆ ಓಡಾಡ್ತಿರ್ತಾವ. ಓಡಾಡೋದು ಸುಳಿ ಸುಳಿದಂದ್ರೆ ಓಡಾಡೋದು ಅಂತ ಅರ್ಥ. ಇದು ಪ್ರಾಣಶಕ್ತಿಯ ಒಂದು ಸಾಮಾನ್ಯ ನಿಯಮ. ಅಂದ್ರೆ ಸಾಧಕ ತನುವಿನ ಕೊರತೆಗೆ ಸುಳಿತಾನೆ. ಅಂದ್ರೆ ಹಿಂದೆ ಪಾದಯಾತ್ರೆಗಳು ಮಾಡ್ತಾ ಇದ್ರು, ದೇಶ ತುಂಬಾ ಅಡ್ಡಾಡ್ತಿದ್ರು. ಈಗಲೂ ಕೆಲವರು ಅಡ್ಡಾಡ್ತಾರೆ. ಈಗೆಲ್ಲ ಕಾರಲ್ಲಿ ಅಡ್ಡಾಡೋದು ಕಲ್ತ್ಬಿಟ್ಟಿದ್ದಾರೆ. ಹಿಮಾಲಯದಿಂದ, ವಾರಣಾಸಿಯಿಂದ, ಕೇದಾರದಿಂದ, ಏನು ಹರಿದ್ವಾರದಿಂದ, ಮಥುರಾದಿಂದ ಎಲ್ಲ ಬರ್ತಾರೆ ಇಲ್ಲಿ ಸಾಧಕರು, ಅಂದ್ರೆ ಕಾವಿಧಾರಿಗಳು. ಯಾರು ಕೂಡ ಪಾದಯಾತ್ರೆ ಬಂದೆ ಅಂತ ಹೇಳಿಲ್ಲ ನಮಗೆ. ಎಲ್ಲರೂ ಕಾರ್ಯಾತ್ರೆನೆ ಬರ್ತಾರೆ ಇವಾಗ. ಅದಕ್ಕೆ ಇನ್ಯಾರಾದ್ರೂ ಬಂದ್ರೆ ಪಾದಯಾತ್ರೆ ಬರ್ರಿ ಅಂತ ಹೇಳ್ಬೇಕಂತ ಮಾಡಿದ್ದೀನಿ ನಾನು. ಕಾರ್ಯಾತ್ರೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇನ್ನೊಬ್ರಿಗೆ ನಾವು ಭಾರ, ಜೊತೆಗೆ ಪರಿಸರ ನಾಶ. ಸಾಧಕರಾದವರು ನಿಜವಾಗಿ ಅಂದ್ರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಬೇಕಾದ್ರೆ ಕಾರ್ ಯಾತ್ರೆಗಿಂತ ನಡ್ಕೊಂಡು ಅಡ್ಡಾಡಿದ್ರೆ ಬಹಳ ಒಳ್ಳೇದವ್ರು. ಅಂದ್ರೆ ಅವ್ರಿಗೆ ಮತ್ತೆ ಬೇರೆ ವರ್ಷಾನ್ಗಟ್ಲೆ ಅಡ್ಡಾಡ್ತಾನೆ ಇರ್ತಾರ, ಕಾರಲ್ಲೇ ಅಡ್ಡಾಡ್ತಿರ್ತಾರೆ 3 ತಿಂಗಳು 4 ತಿಂಗಳು ಹಿಂಗೆ. ಅದ್ರ ಬದಲು ತೀರ್ಥಕ್ಷೇತ್ರಗಳು ಕಡಿಮೆ ಆದ್ರೂ ಪರವಾಗಿಲ್ಲ, ಪಾದಯಾತ್ರೆ ಮಾಡ್ಬೇಕು. ಪಾದಯಾತ್ರೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಾಗತ್ತೆ, ಜೊತೆಗೆ ವ್ಯಾಯಾಮ ಆಗತ್ತೆ. ಯಾವ ಶರೀರ ವ್ಯಾಯಾಮ ಇಲ್ಲದೆ ಇರುತ್ತೋ ಆ ಶರೀರ ಅಲ್ಲಿ ಮನಸ್ಸು ಚೆನ್ನಾಗಿರಲ್ಲ. ಅವನಿಂತ ತಪಸ್ವಿನೇ ಇರಲಿ, ಏನೇ ಆಗ್ಲಿ. ಆಮೇಲೆ ಗಾಡಿಲಿ ಅಡ್ಡಾಡೋದ್ರಿಂದ ಉಷ್ಣ ಜಾಸ್ತಿ ಆಗಿ ಕಾರಲ್ಲಿ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರುತ್ತೆ. ಆದ್ರಿಂದ ನಿಜವಾಗಿ ಯಾತ್ರೆ ಮಾಡೋರೇ ಆದ್ರೆ, ಕಾರ್ಯಕ್ರಮ ದೃಷ್ಟಿಯಿಂದ ಸ್ವಾಮೀಜಿಗಳು ಹೋಗೋದಾದ್ರೆ ಅದ್ ಮಾತು ಬೇರೆ. ಅವ್ರ ಕಾರ್ಯಕ್ರಮಕ್ಕೆ ಅಡ್ಡಾಡೋದಕ್ಕೋಸ್ಕರನೇ ಇರ್ತಾರೆ, ಅವ್ರ ಕಾಯಿಲೆ ಬಂದ್ರೆ ಸಹಿಸ್ಕೊಳ್ತಾರೆ, ಅದೇ ಇರ್ಲಿ. ಆದ್ರೆ ಈ ತೀರ್ಥಯಾತ್ರೆ ಮಾಡ್ಬೇಕು ಅಂದ್ರೆ ಈ ಕಾಶಿಯಿಂದ ರಾಮೇಶ್ವರಕ್ಕೆ ಹೋಗ್ತಿರ್ತಾರೆ, ಹರಿದ್ವಾರದಿಂದ ರಾಮೇಶ್ವರಕ್ಕೆ ಹೋಗ್ತಿರ್ತಾರೆ.
ಅಂಥವ್ರೆ ಇಲ್ಲಿ ಬರೋದು ಬಹಳ ಜನ. 4 ಜನ ಒಂದು ಕಾರಲ್ಲಿ. ಡ್ರೈವರ್ ಕೂಡ ಸಾಧಕನೇ ಇರ್ತಾನೆ. ಕೆಲವು ಸಾರಿ ಡ್ರೈವರ್ನ ಅವನ್ನ ಗೃಹಸ್ಥನ್ ಕರ್ಕೊಂಡ್ ಬಂದಿರ್ತಾರೆ. ಇನ್ನು ಬಾಕಿಯವರೆಲ್ಲ ಬ್ರಹ್ಮಚಾರಿಗಳೇ ಇರ್ತಾರೆ. ಅಂದ್ರೆ ಸುಳಿಯೋದು ಅಂದ್ರೆ ಅಡ್ಡಾಡೋದು ಬೇಕು. ಈ ರೈತನ ಆರೋಗ್ಯ ಇವತ್ತಿಗೂ ಕೂಡ ಅವನು ಒಳ್ಳೆ ನೀರು ಕುಡಿಯಲ್ಲ, ಒಳ್ಳೆ ಆಹಾರ ತಿನ್ನಲ್ಲ, ಚಿಂತೆಗಳು ಅವನಿಗೆ ಜಾಸ್ತಿ ಇರ್ತದೆ, ಅವನ ಜೀವನ ಅನಿಶ್ಚಿತ ಇರ್ತದೆ, ನಿರ್ದಿಷ್ಟವಾದ ಆದಾಯ ಅವನಿಗಿರಲ್ಲ. ಆದ್ರೂ ಕೂಡ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ರೈತನಿಗೆ ಜಾಸ್ತಿ. ರೈತರಲ್ಲಿ ಹುಚ್ಚಾಸ್ಪತ್ರೆಗೆ ಹೋಗೋರು ಕಡಿಮೆ. ಆ ರೈತರಲ್ಲೂ ಹುಚ್ಚಾಸ್ಪತ್ರೆಗೆ ಹೋಗ್ತಾರೆ ಅಂದ್ರೆ ನಾವು ಕುಡಿತ ಚಟ ಇರ್ಬೋದು, ಇಲ್ಲಿ ತಂಬಾಕು ವಿಪರೀತ ತಿಂತಿರ್ಬೋದು. ಇಲ್ಲಿದ್ರೆ ಅವ್ರಿಗೆ ತೊಂದರೆನೇ ಆಗಲ್ಲ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಅವರು ಗಾಳಿ, ಬಿಸಿಲು, ಮಳೆ ಅದರೆಲ್ಲ ನೆನಿತಾರೆ, ಮಿತವಾದ ಆಹಾರ ತಿಂತಾರೆ. ಅತಿ ಆಹಾರ ತಿನ್ನಕ್ಕಾಗಲ್ಲ ಅವರಿಗೆ. ಆಮೇಲೆ ಸಾದಾ ಆಹಾರ ಇರ್ತದೆ, ರೊಟ್ಟಿ, ಪಲ್ಯ, ಅನ್ನ, ಸಾರು ಇಷ್ಟೇ. ಅದರಿಂದ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಅವರಿಗೆ. ಯಾರು ಮೃಷ್ಟಾನ್ನ ಭೋಜನ ಮಾಡ್ತಾರೋ, ವಿಧವಾದ ಒಂದು 10 ಐಟಮ್ ವಿಧ ಅಡಿಗೆ ಮಾಡೋದು, ಯಾವ ತರ ಹಬ್ಬದಲ್ಲಿ ಮಾಡ್ಕೊಂಡ್ರೆ ಬೇರೆ ಮಾತು. ದಿನನೂ ಹಂಗೆ ತಿನ್ನೋರು ಇದ್ದಾರೆ. ಅವ್ರಿಗೆ ಖಂಡಿತ ಕಾಯಿಲೆ, ಬೊಜ್ಜಿನ ಸಮಸ್ಯೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮಾನಸಿಕ ಸಮಸ್ಯೆಗಳಿರ್ಬೋದು, ಜಗಳಗಳು. ಈ ದೊಡ್ಡವರಲ್ಲಿ ಯಾಕೆ ಗಂಡ ಹೆಂಡತಿ ಜಗಳ ಬರ್ತದೆ? ತಿನ್ನಕ್ ಕೊರತೆ ಇಲ್ಲ, ಉಣ್ಣಕ್ ಕೊರತೆ ಇಲ್ಲ, ಇನ್ನೇನ್ ಮಾಡೋದು? ಜಗಳನೇ ಆಡ್ಬೇಕಲ್ಲ ಅವರು. ಅದಕ್ಕೆ ಕೊರತೆ ಇದ್ರೆ ದುಡಿತಿದ್ರು. ದುಡಿಯೋರೆಲ್ಲ ಹೆಚ್ಚು ಜಗಳ ಬರೋದಿಲ್ಲ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಸಾಧಕರಾದವರಂತೂ ಶಾರೀರಿಕ ಪರಿಶ್ರಮ ಬೇಕೇ ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಊರಲ್ಲಿ ಇರ್ತಿರ್ಲಿಲ್ಲ ಜಂಗಮರು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗಾಂಧಾರ ದೇಶದವರೆಗೆ, ಬಸವಣ್ಣವ್ರ ಕಾಲಕ್ಕೆ ಅಷ್ಟು ದೂರ ಹೋಗಿದ್ರು ಅವರೆಲ್ಲ. ಅಡ್ಡಾಡೋದು. ಅವ ವಿಕಾರಗಳಾಗೋದಿಲ್ಲ. ಕಾಮ ವಿಕಾರ, ಕ್ರೋಧ, ಲೋಭ, ಮೋಹ. ಆಮೇಲೆ ಹಣ ಇಟ್ಕೊಳ್ಳಲ್ಲ ಅವರು, ಸಂಗ್ರಹ ಮಾಡ್ಕೊಳ್ಳಲ್ಲ, ಕಳ್ಳರ ಕಾಕರ ಭಯ ಇಲ್ಲ, ಯಾವುದೂ ಇರಲ್ಲ. ಅಂಥವ್ರು ಭಾರತದಲ್ಲಿ ತುಂಬಾ ಇರ್ತಿದ್ರು. ಅವಾಗ ಸನ್ಯಾಸಿಗಳಾಗಿರ್ತಿದ್ರು. ಅವರಿಂದ ಜಗತ್ ಕಲ್ಯಾಣ ಆಗ್ತಿತ್ತು, ಅವ್ರ ಆತ್ಮ ಕಲ್ಯಾಣನೂ ಆಗ್ತಿತ್ತು. ಆದ್ರೆ ಇವಾಗ ತುಂಬಾ ಅಂದ್ರೆ ಅಧ್ಯಾತ್ಮ ಜೀವಿಗಳು ಅನ್ನಿಸ್ಕೊಂಡವರು ಕೂಡ ಅಡ್ಡಾಡೋದಿಲ್ಲ. ಅದಕ್ಕೆ ನಾವು ಈ ಹುಣ್ಣಿಮೆ ಪಾದಯಾತ್ರೆ ಇಡ್ಬೇಕು ಅನ್ನೋ ಬಯಕೆ ನನಗೆ ಯಾಕೆ ಬಂತು ಅಂದ್ರೆ, ನಾವು ಆ ಕಷ್ಟನಾರು ತಿಂಗ್ಳಿಗೆ 1 ದಿವ್ಸನಾರು ತಗೋಬೇಕು, ನಾವು ಜಾಗರಣೆ ಮಾಡ್ಬೇಕು. ಆವಾಗ ಶರೀರದಲ್ಲಿ ಹೊಸ ಬದಲಾವಣೆಗಳಾಗತ್ತೆ. ಆಮೇಲೆ ನಿದ್ರೆ ಮೇಲೆ ಒಂದು ನಿಯಂತ್ರಣ ಬರ್ತದೆ. ಈಗ ರೈತರಿಗಿರೋಷ್ಟು ನಿಯಂತ್ರಣ, ನಿದ್ದೆ ನಿಯಂತ್ರಣ ಎಷ್ಟೋ ಜನ ಸ್ವಾಮಿಗಳಿಗಿಲ್ಲ. ಸಭೆನಲ್ಲೇ ತಗೊಡಿಸ್ತಿರ್ತಾರೆ. ಕಾರಣ ಏನು? ಶರೀರ ದಣಿವಾಗೋದಿಲ್ಲ. ಶರೀರ ದಣಿವಾಗದೆ ಹೋದ್ರೆ ರಾಜಕಾರಣಿಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಆರೋಗ್ಯ ಹೆಚ್ಚು ಕೆಟ್ಟಿಕ್ಕಿಡು. ಶ್ರೀಮಂತರುಗಳದ್ದು, ಫ್ಯಾಕ್ಟ್ರಿ ಓನರ್ಸ್ಗಳದ್ದು ಅವ್ರಿಗೆ ಆಮೇಲೆ ದುಶ್ಚಟಕ್ಕೂ ಬಲಿ ಆಗ್ಬೇಕಾಗತ್ತ. ಏನೇನೋ ಮಾಡಬಾರ್ದೆಲ್ಲ ಮಾಡ್ಬೇಕಾಗ್ತದೆ. ಅದಕ್ಕೆ ಅವ್ರಿಗೂ ತೊಂದರೆಗಳು ಜಾಸ್ತಿ. ಇಲ್ಲಿ ಪ್ರಭುದೇವರು ಈ ವಚನವನ್ನು ಸುಮ್ಮನೆ ಹೇಳಿಲ್ಲ. ಅವರು ತನುವಿನ ಕೊರತೆಗೆ ಸುಳಿದಂದ್ರೆ ಬಹಳ ಅಡ್ಡಾಡಿದಾರೆ ಪ್ರಭುದೇವರು. ಪ್ರಭುದೇವರೊಂದು 100 ವರ್ಷದ ಮೇಲೆ ಬದುಕಿದ್ದಾರೆ ಅಂತ ಕಾಣಿಸುತ್ತೆ. ಅವರು ಅನುಭವ, ಅವರ ಅಡ್ಡಾಟಗಳೆಲ್ಲ ನೋಡಿದ್ರೆ, ಅವರ ಸಾಧನೆ ನೋಡಿದ್ರೆ, ಬಳ್ಳಿಗಾವಿಯಿಂದ ಪ್ರಾರಂಭ ಆದಂತ ಸಂಚಾರ, ಹುಟ್ಟಿದೂರಿನಿಂದ ಹಿಮಾಲಯದವರೆಗೆ ಹೋಗಿದ್ದಾರೆ. ಮೊದಲಿಗೆ ಬಸವಣ್ಣವ್ರಿಗಿಂತ ಮುಂಚೆನೆ ಹುಟ್ಟಿದ್ದಾರೆ ಪ್ರಭುದೇವರು. ಹಿಮಾಲಯದಲ್ಲಿ ಮತ್ತೆ ಎಷ್ಟೋ ವರ್ಷಗಳ ಕಾಲ ಸಾಧನೆ ಮಾಡಿ, ವಿಧವಾದಂತಹ ಜನರ ಜೊತೆಗೆ ಬೆರೆತು, ಅಲ್ಲೇನು 20 ವರ್ಷ ಇದ್ರು, 25 ವರ್ಷ ಇದ್ರು, 50 ವರ್ಷ ಇದ್ರು ಗೊತ್ತಿಲ್ಲ. ಮುಂದೆ ಸಂಚಾರ ಶುರು ಮಾಡ್ತಾರೆ. ಬಯಲುಕಾಯಿ ಸಿದ್ಧಿ ಆಗುವಷ್ಟು ಅವರು ಸಾಧನೆ ಮಾಡಿದ್ದಾರೆ. ಅಂದ್ರೆ ತುಂಬಾ ದಿನ ಸಾಧನೆ. ಬಯಲುಕಾಯ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೇಕು. ಅವ್ರ ಶರೀರ ಇರ್ತದೆ, ಶರೀರ ಬಿಟ್ಟರಂಗಿಲ್ಲ. ಅವ್ರೇನು ಸ್ಥೂಲ ಶರೀರ ಇರ್ತದೆ, ಆದ್ರೆ ನಡೆಯದ್ರೆ ಹೆಜ್ಜೆ ಮೂಡಂಗಿಲ್ಲ ಅವ್ರು. ಆಮೇಲೆ ಮುಟ್ಬೇಕು ಅಂದ್ರೆ ಶರೀರ ಸಿಗ್ಲಾರ್ದಂಗ್ ಮಾಡ್ಕೋಬಹುದು. ಮಾತಾಡ್ತಿರ್ತಾರೆ ನಮ್ ಜೊತೆ, ಆದ್ರೆ ಕೈಗೆ ಸಿಕ್ಕಲ್ಲ. ಕಣ್ಣಿಗೆ ಕಾಣಿಸ್ತಿರ್ತದೆ ಶರೀರ, ಆದ್ರೆ ಕೈಗೆ ಸಿಗಲ್ಲ. ಅದು ಬಯಲುಕಾಯ ಸಿದ್ಧಿ. ಹೆಜ್ಜೆ ಮೂಡಲ್ಲ, ಆಕಾಶಕಾಯ ಅಂತ ಕರೀತಾರೆ. ಅಂತಹ ಸಿದ್ಧಿ ಇತ್ತು ಪ್ರಭುದೇವರಿಗೆ. ಅಂತಹ ಸಿದ್ಧಿ ಇರ್ತಕ್ಕಂಥ ಬೇರೆ ಯೋಗಿಗಳನ್ನ ನಾವು ಹೆಚ್ಚು ಕೇಳೋದಿಲ್ಲ. ತುಂಬಾ ಕೋಟಿಗೆ, ಶತಕೋಟಿಗೊಬ್ಬರೇನೋ ಅವರು, ಸಹಸ್ರ ಕೋಟಿಗೊಬ್ಬರ ಗೊತ್ತಿಲ್ಲ. ಅಂತಹ ಪ್ರಭುದೇವರು
ಬಹಳ ಅಡ್ಡಾಡಿದ್ದಾರೆ, ಬಹಳ ಅಡ್ಡಾಡಿದ್ದಾರೆ. ತನುವಿನ ಕೊರತೆಗೆ ಸುಳಿ ಸುಳಿದು, ಮನದ ಕೊರತೆಗೆ ನೆನೆ ನೆನೆದು. ಮನಸ್ಸಿಗೆ ಬಯಕೆ ಅಂದ್ರೆ ಇದು ತನುವಿನ ಬಯಕೆ, ಅಡ್ಡಾಡೋದು ತನುವಿನ ಬಯಕೆ. ಕೊರತೆ ಅಂದ್ರೆ ಬಯಕೆ ಅಂತ ತಗೋಬೇಕು, ಅಥವಾ ಕಮ್ಮಿ ಕಮ್ಮಿ ಅಂತಾರೆ ಹಿಂದಿಲಿ. ಕೊರತೆಗೆ ಕಮ್ಮಿ ಅಂದ್ರೆ ಕಮ್ಮಿ ಆಗತ್ತೆ. ಬೇಕು 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 ಅಂತ ಶರೀರ. ಊಟ ಮಾಡ್ಬೇಕು ಅನಿಸ್ತದೆ, ಅಡ್ಡಾಡ್ಬೇಕು ಅನಿಸ್ತದೆ, ದುಡಿಬೇಕು, ದುಡಿದ ಸರಿ, ದುಡ್ದು ಗಳಿಸೋದು ಅವ್ರದ್ದು ಸರಿ. ಸಾಧಕರಾದವರು ಓಡಾಡ್ಬೇಕು, ಅಥವಾ ಮಿತಹಾರಿಗಳಾಗಿರ್ಬೇಕು. ಅದಕ್ಕೆ ಹಿಮಾಲಯದಲ್ಲಿ ತುಂಬಾ ಜನ ಒಂದೇ ಹೊತ್ತು ಊಟ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿ ಹೆಚ್ಚು ಅಡ್ಡಾಡಲ್ಲ. ಕೆಲವರು ತಿಂಗಳಾನ್ಗಟ್ಲೆ ಮೊಳಕೆ ಕಾಳ ಮೇಲೆ ಇರ್ತಾರೆ. ತಿಂಗಳಾನ್ಗಟ್ಲೆ ಒಂದು ಲೋಟ ಹಾಲು ಕುಡ್ಕೊಂಡು ತಿಂಗಳಾನ್ಗಟ್ಲೆ ಇರ್ತಾರೆ. ಕೆಲವು ಗಿಡಮೂಲಿಕೆಗಳನ್ನು ಕಂಡ್ಕೊಂಡಿದ್ದಾರೆ ಅವರು ಆ ಗಿಡಮೂಲಿಕೆ ನುಂಗ್ಬಿಟ್ರೆ ಅಥವಾ ಸೇವನೆ ಮಾಡಿದ್ರೆ, ಅದರದ್ದು ರಸ ಕುಡಿದ್ಬಿಟ್ರೆ 6 ತಿಂಗಳು ಹಸಿವಾಗಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಕೂತಿರ್ತಾರ. ಅಂದ್ರೆ ಅಸ್ಥಿ ಪಂಜರ ಆಗ್ಬಿಡುತ್ತೆ, ಮಾಂಸ ಎಲ್ಲ ಕರಗ್ಬಿಡುತ್ತೆ. ಅವಾಗ ಕಾಮವಿಕಾರ ಯಾಕಾಗತ್ತೆ? ತನುವಿನ ಕೊರತೆಗೆ. ಇವೆಲ್ಲ ತನುವಿನ ಕೊರತೆಯನ್ನು ಈಡೇರಿಸ್ಕೊಳಕ್ಕೆ ಕಂಡುಕೊಂಡಿರೋ ಮಾರ್ಗ. ಅವರು ಹಸಿವು, ತೃಷೆ ಇವುಗಳನ್ನು ಗೆಲ್ಲೋದಕ್ಕೆ ಕಂಡುಕೊಂಡ ಮಾರ್ಗ. ಆದ್ರೆ ಇಂತಹ ಮಾರ್ಗಗಳು ವಾಮ ಮಾರ್ಗ ಅಂತ ಹೇಳ್ತಾರೆ. ಆದ್ರೆ ಪ್ರಭುದೇವರು ಮೊದ್ಲು ಇಂತಹ ಸಾಧನೆಯನ್ನು ಕೂಡ ಮಾಡಿದಾರೆ. ಅವರು 12 ವರ್ಷಗಳ ಕಾಲ ಒಂದು ಗವಿಯಲ್ಲಿ ಕೂತ್ಕೊಂಡು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಶೂನ್ಯ ಸಂಪಾದನೆ ಒಳಗಡೆ. ಇನ್ನು ಮನಸ್ಸಿನ ಕೊರತೆಗೆ, ಮನದ ಕೊರತೆಗೆ ನೆನೆದು. ಮನಸ್ಸಿನ ಕೊರತೆಗೆ ನೆನೆಯೋದು ಅಂದ್ರೆ ಏನಪ್ಪಾ ಅಂದ್ರೆ ಜಪ, ಧ್ಯಾನ, ಪೂಜೆ, ಆಮೇಲೆ ಏನೇನಿದಾವಲ್ಲ, ಯೋಗ, ಪ್ರಾಣಾಯಾಮ, ಇವೆಲ್ಲ ಮನಸ್ಸಿನ ಪ್ರಾಣದ ಕೊರತೆ. ಇವು ಬಯಸ್ತಾ ಇದೆ. ಅದಕ್ಕೆ ಕುಂಭಕದಿಂದ ಗುಹೇಶ್ವರನ್ ಕಾಣ್ಬೋದು ಅಂತ ಅಲ್ಲಂಪ್ರಭುದೇವ್ರ ವಚನದಲ್ಲಿ ಬರ್ತದೆ. ಕುಂಭಕ ಅಭ್ಯಾಸ ಮಾಡ್ಬೇಕು ನಾವು, ಮನಸ್ಸು ನಿಯಂತ್ರಣ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಮನಸ್ಸಿನ ಕೊರತೆಗೆ ಇವನ್ ಮಾಡ್ಬೇಕು. ಪಾರಾಯಣ, ಓದೋದು, ಡಿಗ್ರಿಗಳನ್ನ ಲೌಕಿಕರು ಡಿಗ್ರಿಗಳನ್ನ ಗಳಿಸಕ್ ನೋಡ್ತಾರೆ, ಅಥವಾ ಹಣ ಗಳಿಕೆ ಮಾಡೋದು. ಮನಸ್ಸಿನ ಸಮಾಧಾನ ಆಗುತ್ತೆ ಅಂದ್ರೆ ಕೋಟಿ 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 ಎಣಸಕ್ ಹೋಗ್ತಾರಲ್ಲ, ಅದು ಮನದ ಕೊರತೆನೇ ಅಲ್ಲ. ದುಡ್ಡನ್ನೇ ಯೋಚನೆ ಮಾಡ್ತಿರೋದು ಮನಸ್ಸು ಯಾವಾಗ್ಲೂ. ಮನದ ಕೊರತೆಗೆ ನೆನೆದು, ಭಾವದ ಕೊರತೆಗೆ ತಿಳಿದು. ತಿಳಿಯೋದು ಅಂದ್ರೆ ಬುದ್ಧಿಯಿಂದ ಅರಿಯೋದು. ಅಂದ್ರೆ ಏನು, ಶಂಕರಾಚಾರ್ಯರ ಒಂದು ಹಾಡು ಬರುತ್ತಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನ ಬುದ್ಧ್ಯಾನ್ ನ ಅಹಂಕಾರ, ನಾನ್ ಮನಸ್ಸಲ್ಲ, ನಾನ್ ಬುದ್ಧಿ ಅಲ್ಲ, ನಾನು ಅಹಂಕಾರ ಅಲ್ಲ, ನಾನು ಯಾವುದು ಅಲ್ಲ, ಪಂಚಭೂತಗಳು ನಾನಲ್ಲ, ಚಿದಾನಂದ ರೂಪ. ಇದು ಬುದ್ಧಿಯನ್ನ ಬೆಳೆಸಿ ಅಥವಾ ಬುದ್ಧಿಯನ್ನ ಸೂಕ್ಷ್ಮ ಮಾಡಿ ಕಾವ್ಯ ರಚನೆಯನ್ನ ಮಾಡಿದ್ರು. ಆ ಸಿದ್ಧಿಯನ್ನು ಶಂಕರಾಚಾರ್ಯರು ಸಿದ್ಧಿಸ್ಕೊಂಡಿದ್ರು, ಇಲ್ಲ ಅಂತ ಏನಲ್ಲ. ಅವ್ರು ಸುಮ್ಮನೆ ಕವಿಗಳ ತರ ಬರೆದಂತಹದ್ದಲ್ಲ ಅದು. ಅವರು ಚಿದಾನಂದ ರೂಪವು ಆಗ್ಬಿಟ್ಟಿದ್ರು. ಅದನ್ನೇ ಪ್ರಭುದೇವರು ಆಗಿದ್ರು. ಆಗಕ್ಕೆ ಮುಂಚಿನ ಸ್ಥಿತಿ ಅಥವಾ ಸಾಧಕರಿಗೆ ಗೈಡ್ ಮಾಡಕ್ಕೋಸ್ಕರ ಹೇಳ್ತಾರೆ ಪ್ರಭುದೇವರು. ಸಾಧಕರಿಗೆ ಇಂಥದ್ದಾಗತ್ತಪ್ಪ, ನೀನು ತನುವಿನ ಕೊರತೆಗೆ ಸುಳಿಲೇಬೇಕು, ಮನಸ್ಸಿನ ಕೊರತೆಗೆ ನೆನೆಯಲೇಬೇಕು, ಭಾವದ ಕೊರತೆಗೆ ಭಾವ ಅಂದ್ರೆ ಇಲ್ಲಿ ಬುದ್ಧಿಯಿಂದ ತಗೋಬೇಕು. ಯಾಕೆಂದ್ರೆ ಬುದ್ಧಿಯ ಕಡೆಗೆ ಆತ್ಮಾಕಾರ ಆಗ್ತಕ್ಕಂಥದ್ದು ಸಮಾಧಿ ಸ್ಥಿತಿಯ ರುಚಿಯನ್ನ ಕಾಣೋದು ಮನಸ್ಸಲ್ಲ, ಬುದ್ಧಿ. ಅಲ್ಲಿ ಮನಸ್ಸು ಕೂಡ ನಿಂತು ಹೋಗ್ಬಿಟ್ಟಿರ್ತದೆ. ಅದೇ ಸಮಾಧಿ ಅಂದ್ರೆ ಅರ್ಥ ಅದೇ. ಧಿ ಅಂದ್ರೆ ಬುದ್ಧಿ, ಸಮ ಅಂದ್ರೆ ಆತ್ಮ ಸಮ ಆಗೋದು. ಏನು, ಭಾವದ ಕೊರತೆಗೆ ತಿಳಿದು, ಶಬ್ದದ ಕೊರತೆಗೆ ಉಲಿದು. ಶಬ್ದದ ಕೊರತೆ ಅಂದ್ರೆ ಮಾತನಾಡುವ ಅಪೇಕ್ಷೆ. ಬುದ್ಧ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ 7 ವರ್ಷ ತಗೊಂಡ್ರೆ, ಅಡ್ಡಾಡಿ ಬೋಧನೆ ಮಾಡ್ಲಿಕ್ಕೆ 40 ವರ್ಷ ಮಾಡಿದ್ರು. ಅಂದ್ರೆ ಬುದ್ಧನಿಗೆ ಸುಮಾರು 35-40 ವರ್ಷಕ್ಕೆ ಸಾಕ್ಷಾತ್ಕಾರ ಆಗಿದ್ರೆ 80 ವರ್ಷದ ತನಕ ಬದುಕಿರೋ ತನಕ ಅವರು ಮಾತಾಡ್ತಾನೇ ಇದ್ರು. ಸಿದ್ದೇಶ್ವರ ಶ್ರೀಗಳನ್ನ ನಾವು ನೋಡ್ತೀವಿ. ಸುಮಾರು ಅವರು ತಮ್ಮ 40ನೇ ವಯಸ್ಸಿಗೆ ಅವರು ಶುರು ಮಾಡಿರ್ಬೋದು, 44ನೇ ವಯಸ್ಸಿಗೆ. ಕೊನೆ ತನಕ ಸುಮಾರು ಕೊನೆ ಒಂದು 4 ತಿಂಗಳು 5 ತಿಂಗಳು ಅಷ್ಟೇ ಪ್ರವಚನ ಮಾಡಕ್ ಕಷ್ಟ ಆಗಿರ್ಬೋದು, ಅವ್ರಿಗೆ ನಿಲ್ಲಿಸಿರ್ಬೋದು. ಮಾತಾಡ್ತಾನೆ ಇದ್ರು. ಬರೀ ಪ್ರವಚನದ ಮೂಲಕ ಅಷ್ಟೇ ಅಲ್ಲ, ಎಲ್ಲರನ್ನ ನಗ್ಸೋದು, ಆ ನಗ್ಸೋದ್ರ ಮೂಲಕನೇ ಜ್ಞಾನ ಬೋಧೆ ಮಾಡ್ತಿದ್ರು ಅವ್ರು.
ಆಮೇಲೆ ಕೆಲವ್ರನ್ನ ತಮಾಷೆ ಮಾಡಿ ಜ್ಞಾನಬೋಧೆ ಮಾಡ್ತಿದ್ರು. ಕೆಲವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಪ್ರೋತ್ಸಾಹಕರವಾದಂಥ ಹೊಗಳಿಕೆ ಮಾತುಗಳನ್ನಾಡಿ ಅವರಲ್ಲಿ ಉತ್ಸಾಹವನ್ನು ತುಂಬುತ್ತಾ ಇದ್ರು. ಇದು ಕೂಡ ಮಾತಿನ ಶಬ್ದದ ಕೊರತೆ. ಉಲಿದುಲಿದು ಅಂದ್ರೆ ಸಾಧಕ ಭಾಷಣ ಮಾಡಬೇಕು, ಉಪದೇಶ ಮಾಡಬೇಕು ಅನ್ನುವ ಬಯಕೆ ಇರ್ತದೆ. ಇದು ಶಬ್ದದ ಕೊರತೆ. ಎಲ್ಲಿ ತನಕ ಶಬ್ದದ ಕೊರತೆ ಇರ್ತದೆ ನಾವು ಮಾಡ್ತಾನೆ ಇರ್ತೀವಿ. ಈಗ ನಾವು ಕಟ್ಟಡ ಕಟ್ಟೋದು, ಹಣ ಇನ್ನೂ ಜನರಿಗೆ ಒಳ್ಳೇದಾಗ್ಬೇಕು ಅಂತೆಲ್ಲ ಬಯಸ್ತೀವಲ್ಲ, ಇದು ಮನಸ್ಸಿನ ಕೊರತೆ ಅಥವಾ ಭಾವದ ಕೊರತೆ. ಇನ್ನೂ ಚೆನ್ನಾಗಾಗ್ಲಿ. ಕೊನೆಗೆ ಇದೆಲ್ಲ ನಿಲ್ಲಬೇಕು ಯಾವಾಗ ಅಂದ್ರೆ ಗುಹೇಶ್ವರ ಲಿಂಗ ಮನಸ್ಸಿನಲ್ಲಿ ನೆಲೆಗೊಂಡಾಗ ಇದು ಯಾವುದು ಮಾಡಬೇಕಾದ ಅಗತ್ಯ ಇಲ್ಲ. ಅವನು ನಿತ್ಯ ತೃಪ್ತನಾಗ್ಬಿಡ್ತಾನೆ, ದೈವಿ ಸ್ಥಿತಿ ಮುಟ್ತಾನೆ. ಆದ್ರೆ ಅದು ಎಲ್ಲಾ ಸಾಧಕರಿಗೂ ಒಂದೇ ಜನ್ಮದಲ್ಲಿ ಆಗತ್ತೆ ಅಂತ ಅಲ್ಲ, ಅಥವಾ 1 ವರ್ಷ 2 ವರ್ಷದಲ್ಲಿ ಆಗತ್ತೆ ಅಂತನೂ ಅಲ್ಲ. ನಿರಂತರವಾದ ಸಾಧನೆ ಇರಬೇಕು, ಒಳ್ಳೇದನ್ನು ಮಾಡ್ಬೇಕು. ತನುವಿನ ಕೊರತೆಗೆ ಸುಳಿಬೇಕಂದ್ರೆ ಒಳ್ಳೆ ಕಡೆಗೆ ಅಡ್ಡಾಡೋದು, ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಬೋದು, ದುಡಿಬಹುದು, ಕಷ್ಟಪಟ್ಟು ಕಾಯಕ ಮಾಡ್ಬೋದು. ಅದು ತನುವಿನ ಕೊರತೆಗೆ ಮಾಡ್ಬೇಕಾದ್ದೇ. ಇನ್ನು ಓದೋದು, ಡಿಗ್ರಿ ಗಳಿಸೋದಿರ್ಬೋದು, ಅಥವಾ ಡಿಗ್ರಿ ಗಳಿಸದೇ ಇದ್ರು ಕೂಡ ಗೃಹಿಣಿಯರಾದವ್ರು ನೀವು ತಾಯಂದ್ರು, ನೀವು ಓದ್ಬೇಕು, ವಚನ ಕಂಠಪಾಠ ಮಾಡ್ಬೇಕು. ಅಥವಾ ನಿಮ್ ಗೆಳತಿಯರ ಜೊತೆ ಮಾತಾಡುವಾಗ ಏನೇನೋ ಮಾತಾಡೋದ್ರ ಬದಲು ವಚನಗಳನ್ನೇ ಹೇಳೋದು, ವಚನಗಳ ಬಗ್ಗೆನೇ ಮಾತನಾಡೋದು, ಅಥವಾ ಶರಣರ ಬಗ್ಗೆ ಮಾತಾಡೋದು, ಏನಾದ್ರು ಓದೋದು. ಕೆಲವರು ತರಂಗಿಣಿ ಪುಸ್ತಕ ಓದ್ತಾರೆ, ಕೆಲವರು ಭಗವದ್ಗೀತೆ ಓದ್ತಾರೆ, ದಿವಸ ಅದನ್ನ ಮಾಡ್ತಾರೆ 3 ಗಂಟೆಯಿಂದ 4 ಗಂಟೆ. ಕೆಲವು ತಾಯಂದ್ರಂಗ್ ಮಾಡ್ತಾರೆ. ನೀವು ಅಷ್ಟೇನೆ. ಯಾರು ಇಲ್ಲಿ ಉಪವಾಸ ಮಾಡಿ ಹೋಗ್ತೀರ, ಮೊದಲಿಂದ ಮಾಡ್ತಿದ್ರೆ ಮುಂದುವರ್ಸ್ಕೊಂಡು ಹೋಗಿ. ಮಾಡ್ತಾ ಇಲ್ಲ ಅಂದ್ರೆ ನೀವು 5 ಜನ ಸೇರ್ಕೊಳ್ಳಿ, 6 ಜನ ಸೇರ್ಕೊಳ್ಳಿ, 10 ಜನ ಸೇರ್ಕೊಳ್ಳಿ. ಇಲ್ಲ ನೀವು ಯಾರು ಬರ್ಲಿಲ್ಲ, ನೀವೊಬ್ಬರೇ ಓದ್ಕೊಳ್ಳಿ, ಅದನ್ನ ಡಿಸ್ಕಷನ್ ಮಾಡಿ. ಒಬ್ರು ಯಾರು ಇವತ್ತೇನು ನಿಮ್ ಮನೆಗೆ ಬರ್ಬೇಕು ಅಂತಿಲ್ಲ, ಮೊಬೈಲ್ ಮೂಲಕ ಇಂಥವನ್ನೇ ಡಿಸ್ಕಷನ್ ಮಾಡಿ. ಆನ್ಲೈನ್ ಕ್ಲಾಸಸ್ ಅಂತ ಮಾಡ್ತಾರೆ, ಆ ಥರನೂ ಮಾಡ್ಬೋದು ನೀವು. ಇದೆಲ್ಲ ಮನಸ್ಸಿನ ಕೊರತೆಯನ್ನ ಪರಿಪೂರ್ಣ ತುಂಬತಕ್ಕಂಥದ್ದು. ಒಳ್ಳೊಳ್ಳೆದೇ ವಿಚಾರ ಮಾಡೋದು. ಇನ್ನು ಓದೋದ್ರ ಜೊತೆಗೆ ಬುದ್ಧಿನೂ ವಿಕಾಸ ಆಗತ್ತೆ. ಆಮೇಲೆ ಧ್ಯಾನಕ್ಕೆ ಶುರು ಮಾಡ್ಕೊಳ್ಳಿ, ಅದು ಭಾವದ ಕೊರತೆಯನ್ನು ನಿವಾರಿಸುತ್ತೆ. ಮೌನವಾಗಿ ಇರ್ಬೇಕು, ನಿಲ್ಬೇಕಾಗ್ತದೆ. ಇನ್ನು ಶಬ್ದದ ಕೊರತೆಗೆ ಮಾತನಾಡೋದು, ಒಳ್ಳೇದೇ ಮಾತಾಡೋದು, ಕಡೆಗೆ ಶಬ್ದ ಹೋಗಿ ನಿಶ್ಶಬ್ದವೂ ಆಗ್ಬೇಕು. ಅರ್ಥವಿಲ್ಲದ ಮಾತಾಡೋದಕ್ಕಿಂತ ನಿಶ್ಶಬ್ದವಾಗಿರೋದು ಬಹಳ ಶ್ರೇಷ್ಠ. ಕೊನೆ ಯಾವಾಗ ಗುಹೇಶ್ವರ ಲಿಂಗ ಅಂದ್ರೆ ಪರಮಾತ್ಮ ಮಹಾಲಿಂಗ ಯಾವಾಗ ನಮ್ಮಲ್ಲಿ ಲೀನ ಆಗತ್ತ, ಅದೇನ್ ಬಾಯ್ಬಿಟ್ಟು ಹೇಳೋ